ಮೈಕ್ರೋ ಫೈನಾನ್ಸ್ ಸಾಲದ ಶೂಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ವೀಕ್ಷಕರೇ, ಇತ್ತೀಚೆಗೆ ಈ ಮೈಕ್ರೋ ಫೈನಾನ್ಸ್ ಎನ್ನುವಂಥ ಶಬ್ದ, ಇದೊಂದು ಪದ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳ, ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ಸಿಲುಕಿ ಸಾಕಷ್ಟು ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಏನು ಈ ಮೈಕ್ರೋ ಫೈನಾನ್ಸ್ಗೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಇಡೀ ಊರನ್ನೇ ತ್ಯಜಿಸಿ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಕೆಲವರು ಪಾಪ ಹೆದರ್ಕೊಂಡು ಕಾಡು ಬೆಟ್ಟ ಎಲ್ಲೆಲ್ಲೋ ಹೋಗಿ ಕಣ್ಣು ತಪ್ಪಿಸ್ಕೊಂಡು ಪಾಪ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಮರ ಏರಿ ಕುಳಿತು ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಈ ಮೈಕ್ರೋ ಫೈನಾನ್ಸ್ ಎನ್ನುವಂಥ ಒಂದು ಭೂತ, ಇದನ್ನು ಈ ರೀತಿಯ ಒಂದು ಪದನೇ ಬಳಸಿ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಜನರನ್ನು ಕಿತ್ತು ತಿಂತಾ ಇರುವಂಥದ್ದು. ಹೀಗಾಗಿ ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಹಾಗಿದ್ರೆ ಏನು, ಇದಕ್ಕೆ ಯಾವ ರೀತಿಯಾದಂಥ ರೆಗ್ಯುಲೇಷನ್ಸ್ ಇರುತ್ತೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇದಕ್ಕೆ RBI ಅಡಿಯಲ್ಲಿ ಇದು ಬರುತ್ತೆ ಅಂತ ಹೇಳ್ತಾರೆ, ಏನೆಲ್ಲ ಕಾರಣಗಳಿರ್ತವೆ ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಜೊತೆಗೆ ನಿನ್ನೆಯಷ್ಟೇ ಈ ಒಂದು ಮೈಕ್ರೋ ಫೈನಾನ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆ ಕೂಡ ಆಗಿದೆ. ಅದಾದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಕೂಡ CM, DCM ಮತ್ತು ಹೋಮ್ ಮಿನಿಸ್ಟರ್ ಇವರೆಲ್ಲರೂ ಸೇರಿ ನಡೆಸಿರುವಂಥದ್ದು. ಹೀಗಾಗಿ ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ನಮ್ಮ ವಾಹಿನಿಯ CEO ಆಗಿರುವಂಥ ಕುಸುಮಾ ಮೇಡಮ್ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಹರ್ಷ. ಮೇಡಮ್, ಈ ಮೈಕ್ರೋ ಫೈನಾನ್ಸ್ ಎನ್ನುವಂಥ ಒಂದು ಅಂದರೆ ಇದು ಜನರಿಗೆ ವರದಾನವೂ ಕೂಡ ಹೌದು. ಯಾಕಂದರೆ ಎಷ್ಟೋ ಕಡೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದಿಲ್ಲ. ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಇರುತ್ತೆ, ಹಣಕಾಸಿನ ಅನಿವಾರ್ಯ ಇರುತ್ತೆ. ಹೀಗಾಗಿ ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ವರದಾನವೂ ಕೂಡ ಹೌದು. ಆದರೆ ಅದೇ ಸಂದರ್ಭದಲ್ಲಿ ಇದು ಶಾಪವಾಗಿಯೂ ಕೂಡ ಕಾಡ್ತಾ ಇದೆ ಅನ್ನುವಂಥದ್ದು. ಈ ಒಂದು ಮೈಕ್ರೋ ಫೈನಾನ್ಸ್ ಹಲವರನ್ನ ಕಿತ್ತು ತಿಂತಾ ಇದೆ, ಶೋಷಣೆ ಮಾಡ್ತಾ ಇದೆ. ಈ ಒಂದು ಮೈಕ್ರೋ ಫೈನಾನ್ಸ್ ಅನ್ನುವಂಥ ಒಂದು ಸುದ್ದಿ ಹೊರ ಬೀಳ್ತಾ ಇದೆ. ಏನು ಮೇಡಮ್ ಹಾಗಿದ್ರೆ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಅಂತ? ಹರ್ಷ, ಆ್ಯಕ್ಚುಲ್ ಆಗಿ ಮೈಕ್ರೋ ಫೈನಾನ್ಸ್ ಅನ್ನೋ ಕಾನ್ಸೆಪ್ಟು ಹುಟ್ಟಿದ್ದು ನಮ್ಮ ದೇಶದಲ್ಲ. ಈ ಮೈಕ್ರೋ ಫೈನಾನ್ಸ್ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದೇ ಬಾಂಗ್ಲಾದೇಶದಲ್ಲಿ. ಬಾಂಗ್ಲಾದೇಶದ ಮೂಲದ ವ್ಯಕ್ತಿ ಮೊಹಮ್ಮದ್ ಯೂನುಸ್ ಅನ್ನೋರು ಈ ಕಾನ್ಸೆಪ್ಟನ್ನ ಹುಟ್ಟಾಕ್ತಾರೆ. ಈ ಕಾನ್ಸೆಪ್ಟ್ಗೆ ಅವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಬಂದಿದೆ. ಅಟ್ ದ ಸೇಮ್ ಟೈಮ್ ಈ ಕಾನ್ಸೆಪ್ಟು ಬಾಂಗ್ಲಾದೇಶ, ಶ್ರೀಲಂಕಾ, ಸೌತ್ ಆಫ್ರಿಕಾ, ಏಷ್ಯನ್ ಕಂಟ್ರೀಸಲ್ಲದೆ ನಮ್ಮ ಭಾರತ ದೇಶದಲ್ಲೂ ಕೂಡ ಇದೆ. ಈ ಕಾನ್ಸೆಪ್ಟಲ್ಲಿ ಎಷ್ಟು ಇವಾಗೇನು ಈ ಕಿರುಕುಳದ ಬಗ್ಗೆ ನಾವು ನಮ್ಮ ದೇಶದಲ್ಲಿ ಇವಾಗ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಎಕ್ಸಾಂಪಲ್ ಆಲ್ರೆಡಿ ಶ್ರೀಲಂಕಲ್ಲಿ ಏನೆಲ್ಲ ಆಗಿದೆ ವ್ಯವಸ್ಥೆ, ಇದಕ್ಕೆ ಅದು ಮೊದಲನೇದಾಗಿ ಎಕ್ಸಾಂಪಲಾಗಿ ಕಾಣುತ್ತೆ. ಅದು ಬಿಟ್ಟು ನಾವಿವಾಗ ನಮ್ಮ ದೇಶ, ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಮೈಕ್ರೋ ಫೈನಾನ್ಸ್ಗೆ RBIಯಲ್ಲಿ ಅದರದ್ದೇ ಆದಂಥ ರೂಲ್ಸನ್ನು, ರೆಗ್ಯುಲೇಷನ್ಸನ್ನು ಹಾಕಿ ಕೊಟ್ಟಿದೆ. ಆದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದನ್ನು ಸರಿಯಾದ ರೀತಿಯಲ್ಲಿ ಏನು RBI ಕೊಟ್ಟಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ದಲೇ ಇರೋ ಕಾರಣ ಇಷ್ಟೆಲ್ಲ ತೊಂದರೆಗಳು ಈ ರೀತಿಯಲ್ಲಿ ಆಗ್ತಾ ಇದೆ. ಮೊದಲನೇದಾಗಿ ಈ ಮೈಕ್ರೋ ಫೈನಾನ್ಸಿಂಗಲ್ಲಿ ಸಾಲ ಕೊಡೋದು ಏನಂದರೆ, ಈ ನಮ್ಮಲ್ಲಿ ಏನು ವರ್ಷಕ್ಕೆ 3 ಲಕ್ಷ ಆದಾಯಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರಿಗೆ, ಅವ್ರಿಗೆ ಯಾವುದೇ ರೀತಿ IT ಇರಲ್ಲ. ಇವಾಗ ಎಕ್ಸಾಂಪಲ್, ಒಂದು ಕಂಪನಿಲಿ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ IT ರಿಟರ್ನ್ಸ್ ಇರಲಿ, ಮತ್ತು ಅವ್ರದ್ದೇ ಆದಂಥ ಇದು ಬೇಸಿಸ್ ಮೇಲೆ ಸ್ಯಾಲ್ರಿ ಲೋನ್ ಅಂತನೋ, ಬಿಸ್ನೆಸ್ ಲೋನ್ ಅಂತನೋ, ಅವ್ರಿಗೆ ಏನು ನಾವೀಗ ಕ್ರೆಡಿಟ್ ಸಿಬಿಲ್ ಬಗ್ಗೆ ಮಾತಾಡ್ತೀವಿ, ಅದ್ರ ಬೇಸ್ ಮೇಲೆ ಅವ್ರಗಳಿಗೆ ಲೋನ್ ಆಗುತ್ತೆ. ಆದರೆ ಈ ಮೈಕ್ರೋ ಫೈನಾನ್ಸ್ಗಳು ಕೊಡ್ತಕ್ಕಂಥದ್ದು ಯಾವುದೇ ರೀತಿ ಸಿಬಿಲ್ ಆಧಾರಿತದ ಮೇಲಲ್ಲ. ಓನ್ಲಿ ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅವರಿಗೆ ಸ್ಯಾಲರಿ ಸ್ಲಿಪ್ ಅಂತ ಇರುತ್ತೆ, ನೀವು ಹೇಳಿದಂಗೆ ಕ್ರೆಡಿಟ್ ಸ್ಕೋರ್ಗಳು, IT ರಿಟರ್ನ್ಸ್ ಅಂತ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅದರ ಬೇಸ್ ಮೇಲೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಅವ್ರಿಗೆ ಲೋನ್ಗಳು ಸಿಗ್ತವೆ. ಆದರೆ ಈ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರ್ತಕ್ಕಂಥವ್ರಿಗೆ ಇದರಲ್ಲಿ ಸಾಲಗಳನ್ನು ಕೊಡ್ತಾರೆ, ಲೈಕ್ ಅನ್ಸೆಕ್ಯೂರ್ಡ್ ಲೋನ್. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಂದರೆ, ಇವರನ್ನು ಹುಡುಕೊಂಡು ಹಳ್ಳಿ ಜನ ಇರ್ಬೋದು, ಬಡವ್ರು ಇರ್ಬೋದು, ಏನು ಬೇರೆ ಬೇರೆ ಇವರೇನು ಕೆಲವೊಂದು ಸಂಘಗಳ ಬಗ್ಗೆ ಹೇಳ್ತಾರಲ್ಲ, ಅವರೇ ಹೋಗಿ ಇದು ಮಾಡೋದಲ್ಲ, ಇವರೇ ಅವ್ರ ಬಳಿ ಹೋಗ್ತಾರೆ. ಯಾರಿಗೆ ಸಾಲ ಬೇಕೋ ಬರಲ್ಲ, ಇವರೇ ನಾವು ಸಾಲ ಕೊಡ್ತೀವಿ ಅಂತ ವಾಲಂಟಿಯರ್ ಆಗಿ ಅವ್ರಗಳ ಹತ್ರ ಹೋಗ್ತಾರೆ. ಯಾವ ರೀತಿಯಲ್ಲಿ ಇವರು ಮೊದಲನೇದಾಗಿ ಒಂದು 3 ಲಕ್ಷ ರೂಪಾಯಿವರೆಗೂ ಸಾಲನ ಕೊಡ್ತೀವಿ, ಅದು
ಒಬ್ಬರಿಗೆ ಇಂಡಿವಿಜುವಲ್ ಆಗಿ ಕೊಡ್ತೀವಿ ಅಂತಲ್ಲ, ಇವರು ಒಂದು ಗುಂಪು ಸಾಲ ಅಂತ ಕೊಡ್ತಾರೆ. ಅಂದ್ರೆ ಮಹಿಳೆಯರನ್ನೆಲ್ಲ ಸ್ವಸಹಾಯ ಸಂಘ ಸ್ತ್ರೀ ಮೊದಲಿಗೆ 25,000 ಕೊಡೋದು. ಮತ್ತೆ ಈ ತರ ಮೊದಲೇನಾಗ್ತಿತ್ತು, ಇವರು ಈ ಸಾಲದ ರುಚಿಯನ್ನ ಬಡವರ ಬಗ್ಗರಿಗೆ ಇರಲಿ, ಹಳ್ಳಿ ಕಡೆ ಇದು ರುಚಿ ಇಡಿಸ್ತಂತ ಸಂದರ್ಭದಲ್ಲಿ ಒಂದಲ್ಲ 2-3 ಸಂಘಗಳಲ್ಲಿ ಈ ತರ ಸಾಲಗಳನ್ನ ತಗೊಳ್ಳೋ ಅಭ್ಯಾಸ ಕೂಡ ಹಳ್ಳಿ ಜನಕ್ಕೆ ಆಗಿತ್ತು. ಆದ್ರೆ ಇವ್ರು ಏನ್ ಸಾಲ ಕೊಡ್ತಾರಲ್ಲ ಆ ಸಮಯದಲ್ಲಿ ಇವರು ಎಷ್ಟು ಬಡ್ಡಿ ನಿಗದಿಪಡಿಸಿದ್ದಾರೆ, ಮತ್ತೆ ಇದು ಯಾವ ರೀತಿ ಇವರು ರಿಟರ್ನ್ಸ್ ತಗೊಳ್ತಾರೆ, ಮತ್ತೆ ಎಷ್ಟು ವರ್ಷ ಇದು ಕಂತುಗಳಿರುತ್ತೆ, ಇದೆಲ್ಲಾ ರೀತಿ ಮಾಹಿತಿಯನ್ನು ಸಾಲ ಕೊಡೋರಿಗೆ ಫಸ್ಟ್ ಕೊಡಬೇಕು. ಇವರು ಅಲ್ಲೇ ಕೊಡೋದಿಲ್ಲ. ಮೊದಲನೇದಾಗಿ ಇವ್ರು ಸಾಲ ಏನು ಕೊಡೋ ಅಂತ ಸಂದರ್ಭದಲ್ಲಿ ಇವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವ್ರದ್ದು ಪೇಪರ್ಸ್ ತರ್ತಾರೆ, ಅವ್ರ ಹತ್ರ ಹೆಬ್ಬೆಟ್ಟೋ ಸಿಗ್ನೇಚರೋ ಮಾಡಿಸ್ತಾರೆ, ದುಡ್ಡನ್ನು ಕೊಡ್ತಾರೆ. ಅದು ಕ್ಯಾಶಲ್ಲೇ ಕೊಡ್ತಾರೆ ಇವರು. ಈ ಬ್ಯಾಂಕ್ಗೆ ಹೋಗಬೇಕು ತಗೊಳ್ಬೇಕು ಅದೆಲ್ಲ ಈಗ ಬಂದಿರೋದು. ಇಲ್ಲ ಬ್ಯಾಂಕಲ್ಲಿ ಹೋಗಿ ತಗೊಳ್ಳಿ ನಾವು ಇದು ಕೊಡ್ತೀವಿ ಅಂತ. ಮೊದಲೆಲ್ಲ ಇವ್ರು ಕ್ಯಾಶಲ್ಲೇ ಕೊಡ್ತಾ ಇದ್ರು. ಇವ್ರು ಈಗ ಇದು ಕಿರುಕುಳ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, ಏನು RBI ಹೇಳಿದೆ ಅದೇ ರೀತಿಯಲ್ಲಿ ಇವರು ಸಾಲ ವಸೂಲಾತಿಯನ್ನು ಮಾಡದಲೇ ಇರೋದ್ರಿಂದ ಈ ಕಿರುಕುಳ ಅನ್ನೋ ಒಂದು ವರ್ಡ್ ಏನು ಬರ್ತಾ ಇದೆ, ಇಲ್ಲ ಇದರಿಂದ ಊರುಗಳು ಬಿಡ್ತಿದ್ದಾರೆ. ನೀವು ಆಗಲೇ ಹೇಳ್ದಂಗೆ ಮರ ಹತ್ತು ಕೂತ್ಕೊಳ್ಳೋ, ಕೊಡಗಲ್ಲಿ ಇದು ಘಟನೆ ನಡೆದಿದೆ. ಹೆಣ್ಮಕ್ಳು ಹೋಗಿ ಮರ ಹತ್ತು ಕೂತಿರೋದಿದೆ. ಮತ್ತು ಬೀಗ ಹಾಕ್ಕೊಂಡು ಅಲ್ಲೇ ಇದ್ರೂ ಕೂಡ ಎಲ್ಲೋ ತಪ್ಪಿಸ್ಕೊಂಡು ಇರೋದಿದೆ. ಮತ್ತು ನಾವು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿದ್ದು ನೋಡಿದ್ವಿ, ಒಂದು ಅಜ್ಜಿ ಪಾಪ ಕಿಟಕಿಯಲ್ಲಿ ತೂರ್ಕೊಂಡು ಬಿಟ್ಟಿರುತ್ತೆ ಎದುರ್ಕೊಂಡು ಇವ್ರಿಗೆ. ಅಂದರೆ ಇವ್ರು ಯಾವ ಮಟ್ಟಕ್ಕೆ ಅವ್ರನ್ನ ಎದುರಿಸಿದ್ದಾರೆ ಅಂದರೆ, ಸಾಲ ಕಟ್ಟಲೇಬೇಕು, ನಾವು ಕಟ್ಟಲಿಲ್ಲ ಅಂದರೆ ಬದುಕಂಗೆ ಇಲ್ಲ ಅನ್ನೋ ರೀತಿಯಲ್ಲಿ ಇವರು. ಆಯಿತು, ನಾವೀಗ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇಷ್ಟೊಂದೆಲ್ಲ ಮಾತಾಡ್ತೀವಲ್ವ, ಇಲ್ಲಿ ಸಾಲ ಪ್ರತಿಯೊಂದು ವಿಚಾರನೂ ನಾವು ಹೇಳ್ತೀವಿ. ಅದೇ ದೊಡ್ಡ ಮಟ್ಟದ ಸಾಲಗಳು ಬಂದಾಗ ಅವರಿಗೆ ಇವಾಗ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ 1,000 ಕೋಟಿ ತೊಗೊಂಡು ಕಟ್ಟಲಿಕ್ಕಾಗಿಲ್ಲ ಅಂದಾಗ ಅವ್ರಿಗೆ ಬ್ಯಾಂಕು ಸಾಲ ಮನ್ನಾ ಮಾಡಿ 400 ಕೋಟಿ ಮೀನ್ಸ್ 40%ವರೆಗೂ ಅವ್ರಿಗೆ ಮನ್ನಾ ಮಾಡೋ ಅವಕಾಶನೂ ಕೊಡುತ್ತೆ. ಇಲ್ಲ, ನಿನ್ನೆ ಆಕ್ಚುಲಿ ಮೇಡಮ್ ಸಿದ್ದರಾಮಯ್ಯನವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಇದೇ ಮಾತನ್ನ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಈ ರೀತಿಯಾದಂಥ ಉದ್ಯಮಿಗಳು ಕೋಟ್ಯಾಧಿಪತಿಗಳ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಮಾಡುತ್ತೆ. ಆದರೆ ಈ ಥರದ ಬಡ ಜನರ ಸಾಲವನ್ನು ಮನ್ನಾ ಮಾಡುವಂಥ ಅದು ಉದ್ದೇಶನೇ ಇಲ್ಲ, ಅವರಿಗೆ ಆ ಒಂದು ಯೋಚನೆ ಕೂಡ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ನಿಜವಾಗ್ಲೂ ಕೂಡ, ಯಾಕಂದ್ರೆ ಅಂಬಾನಿ ಅದಾನಿಯವರು ಸಾಲ ಮನ್ನಾ ಮಾಡಿದ್ರು ಅಂತೇಳಿ ನಾವು ಪದೇ ಪದೇ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ತೋರಿಸ್ತಾನೆ ಇರ್ತೀವಿ. ಆದ್ರೆ ಇಲ್ಲಿ ಇವ್ರು ಸಾಲ ಮನ್ನಾ ಮಾಡೋದು ಒಂದು ಆ ಕಾನ್ಸೆಪ್ಟ್ ಸರ್ಕಾರ ಇವಾಗ ಸಿದ್ದರಾಮಯ್ಯ ಹೇಳ್ದಾಗೇನೆ ಕೇಂದ್ರ ಸರ್ಕಾರ ಇದಕ್ಕೆ ಇಂಟರ್ಫಿಯರ್ ಆಗಬೇಕು, ಅದೆಲ್ಲ ಒಂದು ಕಡೆ ವಿಚಾರ. ಇವರಿಗೆ RBI ರೂಲ್ಸ್ ಪ್ರಕಾರ ಮೈಕ್ರೋ ಫೈನಾನ್ಸ್ ಸಾಲ ಕೊಡಬೇಕಾಗಿರೋದು ಇರೋದು ಇವ್ರಿಗೆ 17.07% ಆಫ್ ದ ಇಂಟ್ರೆಸ್ಟ್ ಅಷ್ಟೇ. ವಾರ್ಷಿಕವಾಗಿ ವಾರ್ಷಿಕದ ಬಡ್ಡಿ 17.07% ಅಷ್ಟೇ ಇರಬೇಕು. ಆದರೆ ಈ ಮೈಕ್ರೋ ಫೈನಾನ್ಸ್ಗಳು ಏನು ಮಾಡ್ತವೆ, 25%, 30% ವಾರ್ಷಿಕವಾಗಿ. ಕೆಲವೊಂದು ಮೈಕ್ರೋ ಫೈನಾನ್ಸ್ ಅಂತೂ ಬಡ್ಡಿ 40% ವರೆಗೂ ರೀಚ್ ಆಗಿರೋ ಉದಾಹರಣೆ ತುಂಬಾ ಇದಾವೆ. ಆಯ್ತಾ? ಮತ್ತೆ ಇವ್ರು ಸಾಲ ಕೊಟ್ಟಂತ ಸಂದರ್ಭದಲ್ಲಿ ಇವರು ಬೆಳಗ್ಗೆ 9ರ ಮೇಲ್ಪಟ್ಟು ಮತ್ತೆ ಸಂಜೆ 5 ಗಂಟೆ ಒಳಗಡೆ ಅಷ್ಟೇ ಇವ್ರಿಗೆ ನಿಗದಿ ಇದೆ. ಇಷ್ಟರೊಳಗಡೆನೆ ನೀವು ಸಾಲ ವಸೂಲಾತಿ ಮಾಡಬೇಕು. ಮತ್ತೆ 3ನೇ ವ್ಯಕ್ತಿ ಅಂದ್ರೆ ಈ ಏನ್ ಏಜೆನ್ಸಿಗಳು ಅಂತಿದಾವಲ್ಲ, ವಸೂಲಾತಿಗೋಸ್ಕರನೇ ಏಜೆನ್ಸಿ ಪ್ರೈವೇಟ್ ಪರ್ಸನ್ಸ್ನ, ಈ ರೌಡಿಗಳನ್ನ ಅವರನ್ನ ಬಿಟ್ಟು ವಸೂಲಿ ಮಾಡಿಸೋ ಅಂತಿಲ್ಲ. ಮತ್ತೆ ಅವರ ಮಾನಹಾನಿ ಮಾಡೋ ಹಾಗಿಲ್ಲ, ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬಯ್ಯೋ ಆಗಿಲ್ಲ. ಇದೆಲ್ಲವುದ ರೂಲ್ಸು ಕೂಡ ಮೈಕ್ರೋ ಫೈನಾನ್ಸ್ಗಿದೆ. ಮತ್ತು ಇನ್ನೊಂದೇನಂದ್ರೆ, ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಷ್ಟೋ ವಿತೌಟ್ ಲೈಸೆನ್ಸ್ ಕೂಡ ನಡೆಸ್ತಾ ಇದೆ. ಅದನ್ನ ಇವನ್ ಸಿದ್ದರಾಮಯ್ಯ ಅವರು, CM ಸಿದ್ದರಾಮಯ್ಯ ಕೂಡ ಈ ಮಾತನ್ನ ಹೇಳಿದ್ರು, ಅದು ವಾಸ್ತವ ಸತ್ಯ ಕೂಡ ಹೌದು. ಫಸ್ಟು ಏನು ವಿತೌಟ್ ಲೈಸೆನ್ಸ್ ನಡೆಸ್ತಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ಗಳನ್ನು ಫಸ್ಟ್ ನಿಲ್ಲಿಸಬೇಕು. ಅವನ್ನ ಮಾಡ್ತಿರೋ ಕೆಲಸಗಳಿಂದ ಫಸ್ಟ್ ಆ ಕಂಪ್ನಿಗಳೆಲ್ಲ ಅವನ್ನ ಕಾನೂನು ರೀತಿ ಕ್ರಮ ಕೈಗೊಂಡ್ರೆ ನೆಕ್ಸ್ಟ್ ಪಾರ್ಟ್ ಬರೋದು ಏನು ಲೈಸೆನ್ಸ್ ಇದ್ದು ಇಂಟ್ರೆಸ್ಟ್ ಜಾಸ್ತಿ ಮಾಡಿ ಬಡ್ಡಿಗಳನ್ನು ಏರಿ. ಯಾಕೆ ಅಂದರೆ ನಾನು ಅವಾಗಲೇ ಹೇಳಿದಾಗೆ ಇದರಲ್ಲಿ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರೋರು ತಗೊಳ್ಳೋದ್ರಿಂದ ಅವ್ರಿಗೆ ಯಾವುದ್ರ ಅರಿವು ಇರೋದಿಲ್ಲ ಹರ್ಷ.
ಬಡ್ಡಿ ಎಷ್ಟು ಏನು ಎತ್ತ ನಾವು ಹೆಂಗೆ ಕಟ್ತಾ ಇದೀವಿ. ಅವ್ರು ಕೆಲವ್ರು ಹೇಳ್ತಾರಲ್ಲ ಅವ್ರ ಗೋಳುಗಳನ್ನ, ಮೇಡಮ್ ನಾವು ಇಷ್ಟು ವರ್ಷದಿಂದ ಕಟ್ತಿದೀವಿ ಇನ್ನೂ ನಮ್ಮ ಸಾಲ ತೀರಿಲ್ಲ, ಮುಗ್ದೇ ಇಲ್ಲ ಅಂತ. ಯಾಕೆ ಅಂದರೆ ಇವ್ರವ್ರಿಗೆ ಯಾವುದೇ ರೀತಿ ಲೆಕ್ಕ ಆಗಲಿ ಇಷ್ಟು EMI ಬರುತ್ತೆ. ಇವಾಗ ನಾವು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಕೇಳೋದೆ ಎಷ್ಟು ಬರುತ್ತೆ EMI, ಎಷ್ಟು ಡೌನ್ ಪೇಮೆಂಟು, ಎಷ್ಟು ವರ್ಷದ ಟರ್ಮ್ಸ್ ಇದೆ, ಎಷ್ಟು ಕಂತುಗಳು ಅಂತೆಲ್ಲ ಹಳ್ಳಿ ಜನಕ್ಕೆ ಇವ್ರು ಅದೇನೂ ಹೇಳಿರೋದಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಮೇಡಮ್, ಈ ಒಂದು ಮೈಕ್ರೋ ಫೈನಾನ್ಸ್ಗಳು ಈ ಸಿಬಿಲ್ ಕೇಳದೆ ಅಥವಾ IT ರಿಟರ್ನ್ಸ್ ಇದು ಯಾವ್ದನ್ನು ಕೇಳದೆ ಸಾಲ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವಶ್ಯಕತೆ ಇದ್ದವರು ಕೂಡ ತಗೊಂತಾರೆ, ಕೆಲವರು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಹೇಗೂ ಸಾಲ ಸಿಗ್ತಿದೆಯಲ್ಲ ಅಂತ ತಗೊಂಡು ಅವ್ರಿಗೆ ಇವ್ರು ಏನು ಜ್ಞಾನ ಅರಿವು ಇದು ಯಾವುದು ಅನ್ನೋದನ್ನ ಅರಿವು ಮೂಡಿಸ್ದೆ ಇವರೇ ನಾನು ಹೇಳ್ತಿದ್ದೀನಲ್ಲ ಬಲವಂತವಾಗಿ ಇವರೇ ಸಾಲ ಕೊಡ್ತಾರೆ. ಅವ್ರ ಸಾಲ ಅವಾಗ ಏನ್ ಅನ್ಸುತ್ತೆ, ಬಿಡು ಬರ್ತಿದ್ಯಲ್ಲ ನೋಡ್ಕೊಳ್ಳೋಣ ಬಂದಾಗ ಅನ್ನೋ ಮನಸ್ಥಿತಿಗೆ ಅವ್ರು ಹೋಗ್ತಾರೆ. ಇವಾಗ ಯಾರಿಗೋ ಒಬ್ರಿಗೆ ಒಂದಷ್ಟು ದುಡ್ಡು ಬರ್ತಿದೆ ಅಂದ್ರೆ ಅದು ಅವಿದ್ಯಾವಂತರಿಗೆ ಅದು ಆಸೆ ಹುಟ್ಟೋದು ಸಹಜ. ಅದನ್ನ ಇವರು ಈ ಮೈಕ್ರೋ ಫೈನಾನ್ಸ್ಗಳು ದುರುಪಯೋಗ ಪಡಿಸ್ಕೊಳ್ತಿರೋದು. ಹಳ್ಳಿಗಳಲ್ಲಿ ಸಾಕಷ್ಟು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಹೆಣ್ಮಕ್ಳು ಈ ತರದ ಸಂಘ ಸಂಸ್ಥೆಗಳಲ್ಲಿ ಸಾಲಗಳನ್ನ ತಗೊಳ್ಳುವಾಗ ಅವ್ರು ಯಾವ್ದೋ ಒಂದು ಒಳ್ಳೆ ಉದ್ದೇಶದಿಂದ ಇದರಿಂದ ತಗೋತಾರೆ. ಆದ್ರೆ ಕೆಲವರು ಗಂಡಸರು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋರು ಕೂಡ ಇರ್ತಾರೆ, ಅದನ್ನ ಕುಡಿತದ ಚಟಕ್ಕೆ ಹಾಳು ಮಾಡ್ಕೊಳ್ಳುವಂಥದ್ದು, ಇಸ್ಪೀಟು ಈ ತರದ. ಅಂದ್ರೆ ಇವನ್ನೆಲ್ಲ ನಾವು ಹೇಳಬಾರ್ದು, ಆದ್ರೂ ಕೂಡ ಈ ತರದಕ್ಕೆಲ್ಲ ಬಳಕೆ ಆಗ್ತವೆ. ಆದ ನಂತರ ಏನಾಗುತ್ತೆ ಅಂದ್ರೆ ಅವ್ರು ನೀವು ಹೇಳಿದಾಗೆ ಸಾಲ ಕೊಡುವಾಗ ಅಥವಾ ದುಡ್ಡು ಬರುತ್ತೆ ಅನ್ನುವಾಗ ಎಷ್ಟು ಆಸಕ್ತಿಯಿಂದ ತಗೊಂತಾರೋ ಅದನ್ನ ರಿಟರ್ನ್ ಮಾಡೋದು ಕೂಡ ಆಸಕ್ತಿನೂ ಇರಲ್ಲ, ಜೊತೆಗೆ ಅವ್ರ ಹತ್ರ ಪಾಪ ಆ ಒಂದು ಇದು ಕೂಡ ಇರಲ್ಲ, ಶಕ್ತಿ ಕೂಡ ಇರಲ್ಲ. ಹೀಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ಈ ತರದ ಸಾಲದ ಶೂಲದಲ್ಲಿ ಸಿಲುಕಿ, ಸಾಲದ ಸುಳಿಯಲ್ಲಿ ಸಿಲುಕಿ ತೊಂದರೆಯನ್ನ ಅನುಭವಿಸ್ತವೆ. ಈ ನಂತರ ಈ ರೌಡಿಗಳನ್ನ ಕಳಿಸ್ತಾರೆ, ಗೂಂಡಾಗಳನ್ನ ಕಳಿಸ್ತಾರೆ. ಮತ್ತೆ ಇವ್ರು ಸಾಲ ಕೊಡೋದು ಇವ್ರಿಗೆ ಟೈಮಿಂಗ್ಸ್ ನಿಗದಿ ಇದೆ, 9 ಗಂಟೆ. ಆದ್ರೆ ಇವ್ರು ಏನ್ ಸಂಘಗಳು ಅಂತ ಈ ಮಹಿಳಾ ಸಂಘಗಳಿರ್ತಾವಲ್ಲ, ಹರ್ಷ ನೀವು ನೋಡಿದಿರಲ್ವೋ, ನಾನು ಎಷ್ಟೋ ಇದಕ್ಕೆ ಉದಾಹರಣೆಗಳಿದೆ. ಬೆಳಗ್ಗೆ 7 ಗಂಟೆಗೆ ಹೋಗಿ ಕೂರ್ಸ್ಕೊಂಡ್ಬಿಡ್ತಾರೆ. ಯಾರೋ ಇಬ್ರು ಕಲೆಕ್ಷನ್ ಇವ್ರಂತೆ ಮ್ಯಾನೇಜರ್ಸ್ ಅಂತೆ ಅವ್ರು ಬರ್ತಾರೆ, ಅಲ್ಲಿ ಚಾಪೆ ಹಾಕೊಂಡು ಯಾರ್ದೋ ಮನೆ ಮುಂದೆ. ಆ ಒಂದು ಸಂಘ ಸಂಸ್ಥೆಗಳು ನಡೆಯೋ ರೀತಿ ಆ ಟೈಮಿಂಗ್ಸ್ ಅಲ್ಲಿ ಅವ್ರಿಗೆ ಆಪರೇಷನ್ ಮಾಡ್ಲಿಕ್ಕೆ ಇದೇ ಇಲ್ಲ, ಆಪರೇಟಿಂಗ್ ಟೈಮಿಂಗ್ಸೇ ಅಲ್ಲ ಅವ್ರಿಗೆ. ಹೌದು, ಆದ್ರೂ ಕೂಡ ಅವ್ರು ಮಾಡಿದ್ರು. ಎಷ್ಟೋ ಮಾಡ್ಲಿಕ್ಕೂ ಅದೇ ಟೈಮ್ ಇದೆ. ಈ ಮೈಕ್ರೋ ಫೈನಾನ್ಸ್ಗಳು ಒಂದು ದಾಟಿರೋದ್ರಿಂದ ಅಂದ್ರೆ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಕಾನೂನು ಕ್ರಮಗಳನ್ನ ಅದನ್ನ ಮೀರಿ ಇವ್ರು ದಾಟಿರೋದ್ರಿಂದನೇ ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಆಗ್ತಾ ಇದೆ. ಮತ್ತೆ ಜನ ಅವಶ್ಯಕತೆ ಇಲ್ಲ ಅಂದ್ರೆ ಸಾಲ ಮಾಡೋ ಅವಶ್ಯಕತೆ ಇಲ್ಲ, ಆಸೆ ಬಿದ್ದು ಸಾಲ ಮಾಡಿ ಇವಾಗ ಕೆಲವ್ರಂತೂ ಇದನ್ನ ಹೇಗ್ ಮಾಡ್ಕೊಳ್ತಿದ್ದಾರೆ ಹೇಳಿ, ಕಂಪ್ಲೀಟ್ಲಿ ಬಿಡಿ ಇವಾಗ ಸರ್ಕಾರ ಎಲ್ಲ ಇದು ಮಾಡಿದೆ, ನಾವು ಏನ್ ಮಾಡಿದ್ರು ನಡೀತಾ, ನಮ್ಮ ಸಾಲ ಮನ್ನಾ ಆಗುತ್ತೆ, ಇದನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ಳೋರು ಇದ್ದಾರೆ. ಕೆಲವರಿಗೆ ಏನಾಗಿದೆ, ಈಗ ಸಾಲ ಕೊಟ್ಟಂತವ್ರು ಅವರು ವಾಪಸ್ ಕೇಳುವಂಥದ್ದು ಸಹಜ. ಅದು ಯಾವುದೇ ಕಂಪ್ನಿ ಆದ್ರೂ ಅಥವಾ ಬ್ಯಾಂಕ್ನವರಾದ್ರೂ ಕೇಳ್ತಾರೆ. ಆದ್ರೆ ನೀವಾದಾಗ ಈ ತರದ ಈಗ ಸುದ್ದಿಗಳು ಬರ್ತಿದಾವೆ, ಅದಕ್ಕೆ ಬೇರೆ ಕಾನೂನು ಬರುತ್ತಂತೆ, ಈಗ ಯಾರೋ ಹೆದರ್ಸಿದ್ರು ಅಂತೇಳಿ ಅವರಿಗೆ ವಾಪಸ್ ಹೆದರ್ಸುವಂಥದ್ದು, ವಸೂಲಿ ಮಾಡ್ಲಿಕ್ಕೆ ಬಂದವ್ರನ್ನ ಓಡಿಸ್ಕೊಂಡು ಹೋಗುವಂಥದ್ದು, ಈ ತರದ ಪ್ರಕ್ರಿಯೆಗಳು ಎಲ್ಲವೂ ನಡೀತಾ ಇದಾವೆ. ಅದನ್ನ ಅದಕ್ಕೂ ಕಡಿವಾಣ ಬೀಳ್ಬೇಕು, ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾಕೆ ಅಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ಗಳಿಗೆ ಅದು ಆ ದುಡ್ಡು ವಾಪಸ್ ಬಂದ್ರೆ ಅವ್ರು ಇನ್ನೊಬ್ರು ಕೊಡ್ಲಿಕ್ಕೂ ಆಗೋದು. ಯಾಕೆ ಅಂದ್ರೆ ಅವರು ಕೂಡ RBI ಅಲ್ಲಿ ಸಾಲ ತಂದೆ ಇಲ್ಲಿ ಈ ಸಂಸ್ಥೆಗಳನ್ನ ನಡೆಸೋದು, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೆ ಮೇಡಮ್, ಇದು ವರದಾನ ಕೂಡ ಹೌದು. ನೀವು ಅದನ್ನ ಹೇಗೆ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮಗೆ ಶಾಪವಾಗಿ ಮಾಡ್ಕೊಳ್ಳೋರು ನೀವೇ. ಯಾಕಂದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಆ ಅವಶ್ಯಕತೆಗೋಸ್ಕರ ನಾವು ಸಾಲವನ್ನು ತಗೋಬೇಕು, ಜೊತೆಗೆ ಅದನ್ನ ಹೇಗೆ ನಾವು ಮರುಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ನಿಮಗೆ ಆ ಸಾಲವನ್ನು ವಾಪಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಾವು ಶಕ್ತರಲ್ಲ, ನಾವು ಅಶಕ್ತರು ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಆ ಥರದ ಸಾಲಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ದಿದ್ರಲ್ಲೇ ತಗೊಳ್ಳೋಂಥ ಸಂದರ್ಭದಲ್ಲೂ ಕೂಡ ಎಲ್ಲ ವಿಚಾರಿಸ್ಕೋಬೇಕು. ನಾವು ಎಷ್ಟು ದಿವಸ ಕಟ್ಟಬೇಕು, ಎಷ್ಟು ದಿನಕ್ಕೊಮ್ಮೆ ಕಟ್ಟಬೇಕು, ಯಾವಾಗ ತೀರುತ್ತೆ, ಪ್ರತಿಯೊಂದು ವಿಚಾರಿಸ್ಕೊಂಡು ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಹೊಂದಾಣಿಕೆ ಆದ್ರೆ ಮಾತ್ರ ಸಾಲ ಮಾಡಬೇಕು. ಆವಾಗ ಈ ತರ ಒಂದು ಸಮಸ್ಯೆಗಳು ಉಟ್ಕೊಳ್ಳಲ್ಲ. ಮತ್ತೆ ಮೇನ್ ಮೈಕ್ರೋ ಫೈನಾನ್ಸ್ಗಳನ್ನ ಮನೆ ಹತ್ರ ಹೋಗಿ ಸಾಲ ಕೊಡೋ ಏನಿದೆ ಈ ಪದ್ಧತಿನ ಫಸ್ಟ್ ಇದಕ್ಕೆ ಕಡಿವಾಣ ಹಾಕಬೇಕು. ಇವಾಗ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಿದ್ದಾರೆ, ಹೌದು ನಾವಿವಾಗ ಡಿಸ್ಕಷನ್ ಮಾಡಿ ಈ ಕೆಲವೊಂದನ್ನ ಕಾನೂನುಗಳನ್ನ ತರ್ತೀವಿ. ಇದು ಆಲ್ರೆಡಿ ಆಂಧ್ರ ಪ್ರದೇಶಲ್ಲಿ ತಂದಿದ್ದಾರೆ, ಅದನ್ನ ನಮ್ಮಲ್ಲೂ ಬೇರೆ ಹೊರ ರಾಜ್ಯಗಳಲ್ಲಿ ಬಗ್ಗೆ ಇದನ್ನ ವಿಶ್ಲೇಷಣೆಯಾಗಿ ಸ್ವಲ್ಪ ಮೀಟಿಂಗ್ ಮಾಡಿ ಅದನ್ನು ಸ್ವಲ್ಪ ಎಲ್ಲಾನು ಡಿಸ್ಕಷನ್ ಮಾಡಿ ಇದಕ್ಕೊಂದು ಕಾನೂನು ತರ್ತೀವಿ ಅಂತ ಹೇಳ್ತಿದ್ದಾರೆ. ಹೌದು, ತರುವಂಥ ಸಂದರ್ಭದಲ್ಲಿ ಇದೆಲ್ಲವುದೂ ಗಮನದಲ್ಲಿರಬೇಕು. ಮೊದಲನೇದಾಗಿ ಮನೆ ಹತ್ರ ಹೋಗಿ ಇವ್ರು ಕೊಡ್ತಕ್ಕಂಥ ಸಾಲಗಳು ನಿಲ್ಲಬೇಕು.
ಆಯ್ತಾ? ಅವಶ್ಯಕತೆ ಇಲ್ಲದವರಿಗೂ ಕೊಡುವಂಥದ್ದು ಹಾ, ಇರ್ಬೇಕು. ಹೌದು. ಸೊ ಇವ್ರು ಬಲವಂತವಾಗ ತಗೊಳ್ಳಿ 10 ಜನ ಸೇರಿಸಿ ನಿಮ್ಗೆ ಇಷ್ಟು ಸಾಲ ಕೊಡ್ತೀವಿ ಹಿಂಗ್ ತೀರ್ಸಿ, ಎಷ್ಟೋ ಮೈಕ್ರೋ ಫೈನಾನ್ಸ್ಗಳು ಈ ಕೆಲಸ ಮಾಡ್ತಿದೆ ಹರ್ಷ. ಇವತ್ತಿಗೂ ಅವ್ರು ಹೇಳೋದಿಷ್ಟೇ, ನೀವೊಂದು 10 ಜನನ ಇಲ್ಲಿ ಹೆಣ್ಮಕ್ಳನ್ನೆಲ್ಲ ಕೂರ್ಸ್ಕೊಳ್ರಮ್ಮ, ನಾವು ಬರ್ತೀವಿ, ಮೀಟಿಂಗ್ ಮಾಡಿ ನಿಮ್ಗೆಲ್ಲರಿಗೂ 3 ಲಕ್ಷ 10 ಜನಕ್ಕೆ 30 ಸಾವಿರ ಕೊಡ್ತೀವಿ. ಇದೇ ತರ ಮಾತಾಡಿರೋ ಎಷ್ಟೋ ಉದಾಹರಣೆಗಳು ಇದೆ. ಈಗ ಅವ್ರು ಕೇಳದಿದ್ದಾಗ ಹೋಗಿ ಇವ್ರು ಸಾಲ ಕೊಡ್ತಾರೆ ಅಂದ್ರೆ ಅವ್ರ ನೆಗ್ಲಿಜೆನ್ಸಿ ಬರೋದು ಸಹಜ. ಅವ್ರು ಕೊಟ್ಟಾಗ ಇವ್ರು ತಗೊಳ್ಬೇಕು. ಮೊದಲು ಇನ್ನೊಂದು ಏನಂದ್ರೆ ಎಲ್ಲಾ ಮೈಕ್ರೋ ಫೈನಾನ್ಸ್ಗಳಿಗೂ ಎಚ್ಚರಿಕೆ ಗಂಟೆ ಏನಂದ್ರೆ, ಮೊದಲು ನೀವು ರೌಡಿಗಳನ್ನ ಈ ತರ ಒಂದು ವಸೂಲಾತಿ ವಿಚಾರದಲ್ಲಿ ಬಳಸ್ಕೊಳ್ಳೋದನ್ನ ಕಡಿವಾಣ ಹಾಕಬೇಕು. ಪೊಲೀಸ್ ಅವ್ರಿಗೆ ಕೆಲಸ ಮಾಡಬೇಕು. ಮೊದಲು ಅದಕ್ಕೆ ಕಡಿವಾಣ ಹಾಕಬೇಕಾಗಿರೋದೇ ಪೊಲೀಸ್ ಅವ್ರು. ಯಾಕೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಹೌದು ಅವ್ರು ಕೆಲ್ಸಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರ ಎಜುಕೇಶನ್ ನೋಡೋದಿಲ್ಲ, ಅವ್ರು ಈ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡಿದಾರಾ ಇಲ್ವಾ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಿಲ್ಲ. ಸುಮ್ಮನೆ ಏಕ್ದಮ್ ಅವ್ರನ್ನ ವಸೂಲಾತಿಗೆ ಅಂತಾನೆ ಒಂದು ಟೀಮ್ ಏನ್ ತಗೊಳ್ತಾರಲ್ಲ, ಇದು ಫಸ್ಟ್ ಕ್ರಾಸ್ ವೆರಿಫೈ ಆಗಿ ಇದಕ್ಕೆ ಕಡಿವಾಣ ಬೀಳಬೇಕು. ಮತ್ತೆ ಮೈಕ್ರೋ ಫೈನಾನ್ಸ್ಗಳು ಏಜೆನ್ಸಿಗಳನ್ನ ಇಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಕಡಿವಾಣ ಆಗಬೇಕು. ಇನ್ನೊಂದೇನಾಗುತ್ತೆ ಅಂದ್ರೆ ಮೇಡಮ್, ಈಗ ಇವರೆಲ್ಲ ಈ ಮನೆಗಳ ಮುಂದೆ ಹೋಗಿ ಗಲಾಟೆ ಮಾಡುವಂಥದ್ದು, ಅವರಿಗೆ ಚಿತ್ರಹಿಂಸೆ ಕೊಡುವಂಥದ್ದು, ಮತ್ತೆ ಅವರ ಮಾನಹಾನಿ ಮಾಡುವಂಥದ್ದು, ಈ ಥರದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಇವ್ರು ಕೊಟ್ಟಿರುವಂಥದ್ದು ದುಡ್ಡು ಮಾತ್ರ, ಆದ್ರೆ ಆ ದುಡ್ಡನ್ನ ಯಾವ ರೀತಿಯಾಗಿ ಗೌರವಯುತವಾಗಿ ವಸೂಲಿ ಮಾಡಬೇಕು, ಅದು ಜನರು ಕೂಡ ಅದ್ರ ಬಗ್ಗೆ ಅರಿವು ಬರಬೇಕು ಜನರಿಗೂ ಕೂಡ. ಯಾಕಂದ್ರೆ ಯಾವುದೇ ಒಂದು ಸಾಲವನ್ನು ನಾವು ಇಸ್ಕೊಂಡಂತ ಸಂದರ್ಭದಲ್ಲಿ ತಾವು ಕೂಡ ವಾಪಸ್ಸಾಗಿ ಅಷ್ಟೇ ಗೌರವಯುತವಾಗಿ ಕೊಡಬೇಕು ಅಂತೇಳಿ ಜನರಿಗೂ ಕೂಡ ಬರಬೇಕು. ಜೊತೆಗೆ ಈ ಒಂದು ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಸಾಲ ಕೊಡುವಂಥ ಸಂದರ್ಭದಲ್ಲಿ ಅವರು ಕೂಡ ಯಾರೋ ಒಬ್ಬನ ಮಾನಹಾನಿ ಮಾಡಿದೆ. ಯಾಕಂದ್ರೆ ನೀವು ಕೊಡೋದು ಕೇವಲ ದುಡ್ಡನ್ನು ಮಾತ್ರ, ಮಾನವನ್ನ ಯಾವುದೇ ಕಾರಣಕ್ಕೂ ನೀವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ಸಾಯುವಂಥದ್ದು ಮೇಡಮ್, ಅವರು ಮಾನಕ್ಕೆ ಅಂಜಿನೇ ಸಾಯುವಂಥದ್ದು. ಹೀಗಾಗಿ ಅವರ ಪ್ರಾಣಕ್ಕೆ ಕೂತು ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಯಾಕೆ ಬೆಳಗಾವಿಯಲ್ಲಿ ಆ ಬಾಣಂತಿ ಹೆಣ್ಮಗುನ ಆಚೆ ಹಾಕಿ ವಸೂಲಿ ಮಾಡಿರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಅವ್ರೇನೋ ಕೀ ಕೊಡ್ಸಿದ್ರು ಓಕೆ, ಈ ಒಬ್ರಿಗೆ ಇಬ್ರಿಗೆ ಅವ್ರು ಮಾಡ್ಬೋದು, ಎಲ್ಲರದು ಇದೇ ತರ ಆಗ್ಬಿಟ್ರೆ ಹೌದು ಕಷ್ಟ ಆಗುತ್ತೆ ಆಗುತ್ತೆ ಮೇಡಮ್. ಈಗ ಇನ್ನೊಂದು ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಏನು ಯಾವ ರೀತಿ ವಾರದ ಬಡ್ಡಿ ಅಂತ ಹೇಳಿರುತ್ತೋ ಅಥವಾ ಅದೇ ಅವ್ರಿಗೆ ಇಸಿ ವಾರ್ಷಿಕವಾಗಿ 17.07% ಬಡ್ಡಿ ಯಾವ ರೀತಿ ಇದೆಯೋ ಅದೇ ನಿಗದಿ ಪ್ರಕಾರನೇ ಇವ್ರು ವಸೂಲಿ ಮಾಡಬೇಕು ವರ್ಷ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, 28-29ರಿಂದ ಹಿಡಿದು 40% ವರೆಗೂ ಬಡ್ಡಿನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಇವಾಗ ಎಲ್ಲಾ ಕಡೆ ಕಾಣ್ತಾ ಇರೋದು. ಫಸ್ಟ್ ಇದಕ್ಕೆ ಕಡಿವಾಣ ಬೀಳಬೇಕು. ಏನ್ ಮೈಕ್ರೋ ಫೈನಾನ್ಸ್ ಅವರಿಗೆ ಯಾವ ನಿಗದಿತವಾದ ಬಡ್ಡಿ ವಸೂಲಾತಿಗಿದೆಯೋ ಅಷ್ಟರಲ್ಲೇ ಇದ್ದು ಸಾಲ ತೀರ್ಸೋ ವಿಚಾರದಲ್ಲಿ ಏನಾದ್ರು ಅವ್ರ ಕಾನೂನು ಯಾವ ರೀತಿ ಇದೆಯೋ ಆ ರೀತಿಲಿ ಇವ್ರು ಫಾಲೋ ಅಪ್ ಆಗಬೇಕು. ಅದು ಬಿಟ್ಟು ಈ ನಾವು ವಸೂಲಿ ಮಾಡೋ ರೀತಿ ಇದೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಹೋಗಿ ಅವ್ರ ಮಾನಹಾನಿ ಮಾಡಿ, ಅವ್ರನ್ನ ತೇಜೋವಧೆ ಮಾಡಿ, ಅವ್ರಿಗೆ ಬಾಯಿಗೋದಂಗೆ ಬೈದು ಅವ್ರನ್ನ ಮನೆಯಿಂದ ಆಚೆ ತಳ್ಳಿ ಬೀಗ ಹಾಕೋದು, ಮತ್ತೊಂದು ಮಗದೊಂದು, ಈ ತರ ಕಾನೂನನ್ನ ಕೈಗೆ ತಗೊಳ್ಳೋದು ಅದು ದೊಡ್ಡ ತಪ್ಪು. ಅದರಿಂದನೇ ಇಷ್ಟೆಲ್ಲ ಸಮಸ್ಯೆ ಹೊಡೆದ್ರು. ಎಷ್ಟೋ ಜನ ಇವಾಗ ರಾಮನಗರ ವಿಚಾರದಲ್ಲೇನೆ ಅವರು ಇಡೀ ಊರೇ ಬಿಡ್ತಿದೆ ಅಂದ್ರೆ ಏನೋ ಒಬ್ಬರ ಸಮಸ್ಯೆ ಇದ್ರೆ ಓಕೆ, ಇವ್ರ ಸಾಲ ತಗೊಂಡ್ರು ಕಟ್ಟಕ್ಕಾಗದೆ ಈ ತರ ಒಂದು ಮಾಡ್ತಿದ್ದಾರೆ, ಅದು ಒಪ್ಕೊಳ್ಳೋಣ. ಇಡೀ ಊರಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಮತ್ತೆ ಆ ಮೈಕ್ರೋ ಫೈನಾನ್ಸ್ ಕಂಪನಿದೆ ಯಾವ್ದೋ ತೊಂದರೆ ಇರ್ಬೇಕಲ್ವಾ. ಅವರು ಈ ಮೀಟರ್ ಬಡ್ಡಿ ದಂಧೆ ಯಾವ ರೀತಿ ನಡೆಯುತ್ತೋ ಆ ರೀತಿಲಿ ಮತ್ತೆ ಈ ರೌಡಿಸಮ್ ಚಟುವಟಿಕೆ ಮಾಡ್ಕೊಂಡು ದುಡ್ಡನ್ನು ವಸೂಲಾತಿಗೆ ಹೋಗಿರೋದ್ರಿಂದನೇ ಈ ಸಮಸ್ಯೆ ಆಗ್ತಿರೋದು. ಫಸ್ಟ್ ಅಲ್ಲಿ ಕಡಿವಾಣ ಆಗಬೇಕು. ಮತ್ತೆ ನಮ್ಮ CM ಸಿದ್ದರಾಮಯ್ಯ ಅವರು ಯಾವಾಗ ಈ ಕಾನೂನು ಕ್ರಮಗಳನ್ನ ಆದಷ್ಟು ಬೇಗನೆ ಇದನ್ನ ಜಾರಿಗೆ ತಂದು ಇದಕ್ಕೆ ಎಲ್ಲದಕ್ಕೂ ಹೌದು ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ಫಿಯರ್ ಆಗಲೇಬೇಕು. ಹಾಗೆ ಇದನ್ನ ಸಾಲ ಮನ್ನಾ ಮಾಡ್ಬೋದಾ, ಮತ್ತಿನ್ ಮುಂದಕ್ಕೆ ಸಾಲ ಕೊಡೋದಾದ್ರೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದನ್ನೂ ನೋಡಬೇಕು. ಮತ್ತೆ ಇನ್ನೊಂದು ಇವಾಗ ಯಾರು ಸಂಘ ಸಂಸ್ಥೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ದುಡ್ಡು ಕಟ್ಟೋದಿದೆಯಾ ಇವಾಗ ಸದ್ಯಕ್ಕೆ ಅವ್ರು ಹೋಲ್ಡ್ ಮಾಡ್ಲಿ. ಯಾಕೆ ಅಂದ್ರೆ ಇವಾಗ ಸಿದ್ದರಾಮಯ್ಯ ಅವ್ರು ಹೇಳ್ದಾಗೇನೆ ಅವ್ರು ಏನ್ ಕಾನೂನನ್ನ ತರ್ತಾರೆ ಅದನ್ನ ನೋಡ್ಕೊಂಡೇ ಇವ್ರು ಕಟ್ಲಿ. ಯಾರಾದ್ರೂ ಬಂದು ನಿಮ್ಮ ಮನೆಗಳ ಮಾತ್ರ ಗಲಾಟೆ ಮಾಡಿದ್ರೆ ಇಮಿಡಿಯೇಟ್ ನಿಮ್ಗೆ ಹತ್ರ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಿ. ಇನ್ನೊಂದು ಇದೇ ವಿಚಾರವಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಕೂಡ ಮಾತಾಡೋದು, ಈ ಒಂದು ವಾರದ ಒಳಗಾಗಿನೇ ಈ ಹೊಸ ಕಾನೂನು ಜಾರಿಗೆ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸುಗ್ರೀವಾಜ್ಞೆ ಮೂಲಕ ಈ ಕಾನೂನು ತರಲಿಕ್ಕೆ ಹೊರಟಿರುವಂತದ್ದು ರಾಜ್ಯ ಸರ್ಕಾರ. ಹೀಗಾಗಿ ಇನ್ನೊಂದು ವಾರದ ಒಳಗೇನೆ ಈ ಕಾನೂನು ಬರಬಹುದು. ದಯವಿಟ್ಟು ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಹರಿಸಿ. ನೀವು ಈ ಒಂದು ಹೊಸ ಕಾನೂನು ಬಂದ ನಂತರನೇ ನೀವು ದುಡ್ಡನ್ನ ಕಟ್ಟಿ, ಅಲ್ಲಿವರೆಗೂ ನಿಮ್ಮ ಮನೆ ಹತ್ರ ಯಾರೇ ಬಂದು ವಸೂಲಾತಿಗೆ ಬಂದ್ರು ಕೂಡ ನೀವು ₹1 ಕಟ್ಟಬೇಡಿ. ಈ ಕಾನೂನು ಜಾರಿ ಆದ ನಂತರ ಏನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನೀವು ಅದಕ್ಕೆ ತಕ್ಕಂತೆ ನೀವು ನಡ್ಕೊಳ್ತಾ ಹೋಗಿ ಮತ್ತೆ ಸಾಲನ ಹಿಂತಿರುಗಿಸಿ. ನೀವು ತಗೊಂಡಿರೋ ದುಡ್ಡನ್ನ
ಹೌದು, ನಿಮ್ಮ ಕೈಲಿ ಇವಾಗ ಬಡ್ಡಿ ಕಟ್ಟಕ್ ಆಗ್ತಿಲ್ಲ ಅಂದ್ರೆ ಏನು ಕನ್ಸೆಷನ್ಸ್ ಬರುತ್ತೋ, ಏನು ಸರ್ಕಾರ ಇದಕ್ಕೊಂದು ಕಾನೂನು ತರುತ್ತೋ ಅದ್ರ ಅಡಿಯಲ್ಲಿ ನೀವು ಆ ಸಾಲನ ತೀರಿಸಿ. ಆದರೆ ಅದಕ್ಕೆ ಮೀರಿ ಮೈಕ್ರೋ ಫೈನಾನ್ಸ್ಗಳು ನಿಮ್ಗೆ ಏನಾದರೂ ತೊಂದರೆ ಕೊಡ್ತಿದ್ದಾವೆ ಅಂದರೆ ನೀವು ನಿಮ್ಮ ಜ್ಯೂರಿಸ್ಟಿಕ್ಷನ್ಗೆ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೋದು. ಆ ಪೊಲೀಸ್ ಅವ್ರು ಆ್ಯಕ್ಷನ್ ತಗೊಳ್ಳೇಬೇಕು. ಅದನ್ನು ಪರಮೇಶ್ವರ್ ಅವ್ರು ಕೂಡ ಹೇಳಿದ್ದಾರೆ, ಖಂಡಿತ ನಾವು ಆ ಥರ ಬರೋ ಎಲ್ಲ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀವಿ, ಅದಕ್ಕೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಸ್ ಎಸ್ ಇನ್ನೊಂದೇನು ಅಂದರೆ ಈ ಮೈಕ್ರೋ ಫೈನಾನ್ಸ್ನ ಜೊತೆಗೆ ಈ ಮೀಟರ್ ಬಡ್ಡಿ ದಂಧೆ ಹಾವಳಿ ಇದೆಯಲ್ಲ, ಇದು ಕೂಡ ಸಾಕಷ್ಟು ನಡೀತಾ ಇರುವಂಥದ್ದು. ತುಮಕೂರಿನಲ್ಲಿಯೂ ಕೂಡ ಒಂದೇ ಕುಟುಂಬದ 5 ಜನರು ಪಾಪ ಈ ಮೀಟರ್ ಬಡ್ಡಿ ದಂಧೆ ಹಾವಳಿಗೆ ಸಿಲುಕಿ ಆ ಒಂದು ಸಾಲದ ಸುಳಿಗೆ ಸಿಲುಕಿ ಸಾವನ್ನಪ್ಪಿದ್ರು. ಹೀಗಾಗಿ ಇದಕ್ಕೂ ಕೂಡ ಒಂದು ಕಡಿವಾಣ ಹಾಕುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತೆ ಇನ್ನೊಂದೇನಂದ್ರೆ ಇದ್ರ ಬಗ್ಗೆ ತುಮಕೂರು ವಿಚಾರಕ್ಕೆ ಬಂದ್ರೆ ಪ್ರಜಾಶಕ್ತಿ ಇದ್ರ ಬಗ್ಗೆ ಒಂದು ಅಭಿಯಾನನೇ ಮಾಡಬೇಕು ವರ್ಷ. ಯಾಕೆ ಅಂದ್ರೆ ತುಮಕೂರಲ್ಲೂ ಕೂಡ ಈ ಮೀಟರ್ ಬಡ್ಡಿ ದಂಧೆ ತುಂಬಾ ಜಾಸ್ತಿ ಆಗಿದೆ. ನಾವು ಇನ್ನೊಂದು ವೀಕ್ಷಕರಲ್ಲಿ ಹೇಳೋದು ನಿಮ್ಗೆ ಇದಲ್ಲದೆ ಮೀಟರ್ ಬಡ್ಡಿ ವಿಚಾರದಲ್ಲಿ ಯಾರು ಏನೇ ತೊಂದರೆ ಕೊಡ್ತಾ ಇದ್ರು ಕೂಡ ನೀವು ನಿಮ್ಮ ನಿಯರ್ ಬೈ ಸ್ಟೇಷನ್ಸ್ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದು ಒಂದು. ಮತ್ತೆ ಇನ್ನೊಂದು, ನಮ್ಮ ಮಾಧ್ಯಮದಲ್ಲಿ ಬಂದು ನೀವು ನಿಮ್ಗೆ ಆಗ್ತಿರೋ ಕಿರುಕುಳದ ಬಗ್ಗೆ ಹೇಳಿದ್ರು ಕೂಡ ನಾವು ಕೂಡ ಅದನ್ನು ಯಾರ ಗಮನಕ್ಕೆ ತರ್ಬೋದು. ಎಸ್ಪೆಷಲಿ ನಾವು ಹೇಳ್ತಾ ಇರೋದು ಮೀಟ್ರ್ ಬಡ್ಡಿ ದಂಧೆ ಮಾಡ್ತಿರ್ತಕ್ಕಂಥವ್ರಿಗೆ ಯಾರಿಗಾದ್ರೂ ತೊಂದರೆ ಇದ್ದಿದ್ದ ಪಕ್ಷದಲ್ಲಿ ಅದಕ್ಕೆ ನೀವು ಬಂದು ನಮ್ಮ ಕಚೇರಿ ಹತ್ರನೋ ಅಥವಾ ನಮ್ಮ ಫೋನ್ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆಗ್ತಿರೋ ಸಮಸ್ಯೆನ ನೀವು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ಕೋಬೋದು. ಅದನ್ನು ನಾವು ನಮ್ಮ ಕೈಲಿ ಏನು ಶಕ್ತಿ ಆಗುತ್ತೋ ಅದೇ ರೀತಿಲಿ ಯಾವ ಅಧಿಕಾರಿಗಳಿಗೆ ಮುಟ್ಟಿಸ್ಬೋದು ಅದನ್ನು ಮುಟ್ಟಿಸೋ ಪ್ರಯತ್ನ ಮಾಡ್ತೀವಿ. ಜೊತೆಗೆ ನಿಮ್ಮ ಜ್ಯೂರಿಸ್ಡಿಕ್ಷನ್ ಬರೋತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಎಸ್ ಎಸ್ ಮೇಡಮ್, ಧನ್ಯವಾದ ಮೇಡಮ್. ಯಾಕಂದರೆ ಈ ಒಂದು ಮೈಕ್ರೋ ಫೈನಾನ್ಸ್ ವಿಚಾರ ಸಾಕಷ್ಟು ಜನರಿಗೆ ಒಂದು ರೀತಿಯಾದಂಥ ಗೊಂದಲ ಇತ್ತು. ಜೊತೆಗೆ ನಮಗೂ ಕೂಡ, ಯಾಕಂದರೆ ಈ ಮೈಕ್ರೋ ಫೈನಾನ್ಸ್ ಯಾಕೆ ಇಷ್ಟೊಂದು ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋಂಥ ಎಲ್ಲ ಪ್ರಶ್ನೆಗಳು ಕೂಡ ಇದ್ವು. ಸಾಕಷ್ಟು ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ರೆ. ಜೊತೆಗೆ ಪ್ರಜಾಶಕ್ತಿ ಟಿ ವಿ ವತಿಯಿಂದ ಈಗ ನಮ್ಮ CEO ಮೇಡಮ್ ಹೇಳಿದ ರೀತಿಯಲ್ಲಿ ಯಾರಿಗೆ ನಿಮಗೆ ಮೈಕ್ರೋ ಫೈನಾನ್ಸು ಅದು ಒಂದು ಹಂತ ಆದರೆ, ಇನ್ನೊಂದು ರೀತಿಯಲ್ಲಿ ತುಮಕೂರಿನಲ್ಲಿ ಅತಿ ಹೆಚ್ಚು ಈ ಒಂದು ಮೀಟರ್ ಬಡ್ಡಿ ದಂಧೆ ಅನ್ನುವಂಥ ಅದರ ಹಾವಳಿ ಜಾಸ್ತಿ ಆಗಿದೆ, ಅವರ ಕಿರುಕುಳಗಳು ಜಾಸ್ತಿ ಆಗಿದೆ. ಅದರಿಂದ ಯಾರಿಗಾದರೂ ತುಂಬ ಸಮಸ್ಯೆಗಳಾಗ್ತಾ ಇದ್ದಲ್ಲಿ ಅದನ್ನು ಕೂಡ ನಮ್ಮ ಗಮನಕ್ಕೆ ತನ್ನಿ. ಜೊತೆಗೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥ ಒಂದು ಸಾಲದ ಸುಳಿಗೆ ಸಿಲುಕೋಕ್ಕಿಂತ ಮೊದಲು ನಿಮಗೆ ಆ ಹಣದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಇನ್ನೊಂದು ಸಾರಿ ಏನು ತುಂಬ ವಿಶ್ಲೇಷಣೆ ಮಾಡಿ ಅದಕ್ಕೆ ಸಾಕಷ್ಟು ಯೋಚನೆ ಮಾಡಿ ಈ ಥರದ ಸಾಲದ ಸುಳಿಯಲ್ಲಿ ಸಿಲುಕಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.